ಯುವ ಕರ್ನಾಟಕ ವೇದಿಕೆ ಚಾಮರಾಜನಗರ ತಾಲೂಕು ಅಧ್ಯಕ್ಷರಾಗಿ ಆರ್ ರಾಘವೇಂದ್ರ ನೇಮಕ. ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಯುವ ಕರ್ನಾಟಕ ವೇದಿಕೆ ಶ್ರಮಿಸುತ್ತಿದೆ. ಆಯಾಜ್ ಕರ್ನಾಟಕ ಚಾಮರಾಜನಗರ ಯುವ ಕರ್ನಾಟಕ ವೇದಿಕೆಯ ನೂತನ ತಾಲೂಕು ಅಧ್ಯಕ್ಷರಾಗಿ ಆರ್ ರಾಘವೇಂದ್ರ ನೇಮಕಗೊಂಡಿದ್ದಾರೆ. ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಯುವ ಕರ್ನಾಟಕ ವೇದಿಕೆಯ ಪದಾಧಿಕಾರಿಗಳ ಸಭೆಯಲ್ಲಿ ಚಾಮರಾಜನಗರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಆರ್ ರಾಘವೇಂದ್ರ ಅವರಿಗೆ ಜಿಲ್ಲಾಧ್ಯಕ್ಷ ಅಯಾಜ್ ಕನ್ನಡಿಗ ನೇಮಕಾತಿ ಆದೇಶ ವಿತರಿಸಿ ಮಾತನಾಡಿ, ನಮ್ಮ ವೇದಿಕೆಯು ಕನ್ನಡ ನಾಡು ನುಡಿ ವಿಚಾರವಾಗಿ ಧಕ್ಕೆಯಾದಂತಹ ಸಂದರ್ಭದಲ್ಲಿ ಧ್ವನಿ ಎತ್ತುವ ಮೂಲಕ ನಾಡಿನ ಸಂರಕ್ಷಣೆಗಾಗಿ ಹೋರಾಟ ಮಾಡುತ್ತದೆ ಎಂದರು. ಸಭೆಯಲ್ಲಿ ನಿಸಾರ್ ಅಹಮದ್, ಸುಂದರ್ ಶಾಸ್ತ್ರಿ, ರಾಜೇಂದ್ರ ಕುಮಾರ್ ಬುದಂಬಳ್ಳಿ, ರಂಗಸ್ವಾಮಿ, ತೌಸೀಫ್, ಮೂರ್ತಿ ಶಾಸ್ತ್ರಿ, ಅಫ್ರೋಜ್, ನವೀನ್, ಇಫ್ರಾನ್, ಸಿದ್ದು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, NKS TV4 ಚಾಮರಾಜನಗರ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತು ಚಾಮರಾಜನಗರ ಪ್ರವಾಸಿ ಮಂದಿರದಲ್ಲಿ ಸೇರಿರುವ ಉದ್ದೇಶ, ಯುವ ಕರ್ನಾಟಕ ವೇದಿಕೆ ನಮ್ಮ ಸಂಸ್ಥಾಪಕರು ಹಾಗೂ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜಣ್ಣರವರ, ನಮ್ಮ ನೆಚ್ಚಿನ ನಾಯಕರಾದ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜಣ್ಣರವರ ಅಧ್ಯಕ್ಷತೆಯಲ್ಲಿ ಸಾರಥ್ಯದಲ್ಲಿ ಚಾಮರಾಜನಗರ ತಾಲೂಕು ಘಟಕನ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿದ್ವಿ. ಈ ಸಂದರ್ಭದಲ್ಲಿ ಎಲ್ಲರ ಬಹುಮತದ ಸಹಮತದಿಂದ ರಾಘವೇಂದ್ರ ಅಣ್ಣರವರಿಗೆ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ತಾಯಿ ಭುವನೇಶ್ವರಿ ಅವರಿಗೆ ಸಕಲ ಶಕ್ತಿಗಳನ್ನು ಕರುಣಿಸಿ ಈ ನಾಡಿನ ಈ ತಾಲೂಕಿನ ಸೇವೆ ಮಾಡಬೇಕು. ಈ ಮುಂದಿನ ದಿನಗಳಲ್ಲಿ ಇಲ್ಲಿ ಏನೇ ನಡೆಯುವ ಭ್ರಷ್ಟಾಚಾರ ಆಗಿರಲಿ, ಈ ಗಡಿ ವಿಚಾರದಲ್ಲಿ ನಡೆಯುವ ಸಮಸ್ಯೆ ಆಗಿರಲಿ, ಇದೇ ಯಾವುದೇ ಒಂದು ವಿಚಾರ ಆಗಿರಲಿ, ಅವರು ನಿಲ್ತಾರೆ ಅಂತ ಒಂದು ಭರವಸೆಯಿಂದ ಇವತ್ತು ನಾವು ಈ ನಾಡಿನ ಭವನವನ್ನು ಕೊಟ್ಟು ಪ್ರಮಾಣ ಪತ್ರವನ್ನು ಕೊಟ್ಟು ಅವರಿಗೆ ಪುರಸ್ಕೃತ ಮಾಡಿದ್ವಿ. ಇನ್ನು ಮುಂದಕ್ಕೆ ಅವರು ನಾಡು ನುಡಿ ಜಲ ವಿಚಾರದಲ್ಲಿ ಯಾವತ್ತು ಮುಂದೆ ಇರ್ತಾರೆ, ಈ ಸಂಘಟನೆಯನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯದ ಮಾತನ್ನ ತಿಳಿಸ್ತೀನಿ. ಧನ್ಯವಾದಗಳು.